ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ. ನಾನು ನಿಮ್ಮ ಸರಸ್ವತಿ ಪ್ರಕಾಶ್. ತುಂಬ ದಿನ ಆಯಿತು ವ್ಲಾಗ್ ಮಾಡೇ ಇಲ್ಲ. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಮು ಏನೋ ಗೊತ್ತಿಲ್ಲ, ಸ್ವಲ್ಪ ಜಾಸ್ತಿನೇ ತಲೆನೋವು ಆ ಥರ ಇರುತ್ತೆ. ಹಂಗಾಗಿ ನಾನು ವ್ಲಾಗ್ ಮಾಡ್ತಾ ಇರಲಿಲ್ಲ. ಇವತ್ತಿಂದ ಮಾಡೋಣ ಅಂತ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಶುಕ್ರವಾರ ದಿನ ಲಾಗ್ ಕಂಟಿನ್ಯೂ ಮಾಡಿದ್ದೀನಿ. ಪೂಜೆ ಎಲ್ಲ ಆಯಿತು. ನಮ್ಮತ್ತೆ ಪೂಜೆ ಮಾಡಿದ್ರು. ನಾನು ಈಗ ಸ್ನಾನ ಮಾಡ್ಕೊಂಡ್ಬಂದೆ. ಈಗ ನಾನು ದೇವ್ರಿಗೆ ಕೈ ಮುಗಿಬೇಕು. ಬನ್ನಿ ಯಾವ ರೀತಿ ಪೂಜೆ ಮಾಡಿದ್ದೀವಿ ತೋರಿಸ್ತೀನಿ. ಶುಕ್ರವಾರದ ಪೂಜೆ ಆಯಿತು ನಮ್ಮ ಮನೆಯಲ್ಲಿ. ಈ ಥರ ಮಾಡಿರೋ ಅಂಥದ್ದು ಡೈಲಿ ಇದೇ ಥರ ಇರುತ್ತೆ. ಬುಧವಾರ ಒಂದಿನ ಬಿಟ್ಟು ಎಲ್ಲ ದಿನವೂ ಇದೇ ಥರ ಪೂಜೆ ಮಾಡ್ತೀವಿ. ಶುಕ್ರವಾರ ಆಗಿರೋದ್ರಿಂದ ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡಿರೋಂಥದ್ದು. ತಿಂಡಿ ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ. ತಿನ್ನಬೇಕೀಗ. ಬೆಂಡೆಕಾಯಿ ಪಲ್ಯ ಸೂಪರಾಗಿದೆ, ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ. ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ರೆಸಿಪಿ ಇನ್ನೊಂದು ಸತಿ ಮಾಡಿದಾಗ ತೋರಿಸ್ತೀನಿ. ಸೂಪರಾಗಿದೆ. ನನ್ನ ಮಗಳು ನೋಡಿ ಖಾರ ಹಾಕ್ಬಿಟ್ಟಿದ್ದೀನಿ. ಯಾಕೆ ಖಾರ ಆಯ್ತಪ್ಪಜ್ಜಿ? ಚಿಕನ್ ಸ್ವಲ್ಪ ಫ್ರೈ ಮಾಡಿಕೊಟ್ಟಿದ್ದೆ ಅವಳಿಗೆ. ಬರೀ ಉಪ್ಪು ಖಾರ ಹಾಕಿ ಅವಳಿಗೆ ಇಷ್ಟ ಹಂಗೆ ಮಾಡಿಕೊಟ್ರೆ ಸ್ವಲ್ಪ ತಿನ್ನಲಲ್ಲ, ಹಂಗಾಗಿ ಖಾರ ಖಾರ ಅಂತಿದ್ದಾಳೆ. ಸೂಪರಾಗಿದೆಯಾ? ಸಾರು ಆಗ್ತಾಯಿದೆ ಇಲ್ಲಿ ನೋಡಿ. ಇಲ್ಲಿ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಆಗ್ತಾ ಬಂತು. ಅನ್ನನೂ ಆಯಿತು, ಮುದ್ದೆಗೆ ಇಟ್ಟಿದ್ದೀನಿ. ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ತೊಳಿತಾ ಇದ್ದೆ. ತುಂಬ ದಿನ ಆಗಿತ್ತು ಚಿಕನ್ ಮಾಡಿ. ಸ್ವಲ್ಪ ಹುಷಾರಿಲ್ಲದಕ್ಕೆ ಬೆಳಗ್ಗೆ ಮತ್ತೆ ನಾನು ಪೂಜೆ ಮಾಡಿ ತಿಂಡಿ ತಿಂದಾದಮೇಲೆ ವಿಡಿಯೋಸೇ ಮಾಡಲಿಲ್ಲ. ಸ್ವಲ್ಪ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟೆ. ಹಂಗಾಗಿ ಸಂಜೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸಂಜೆ ಅಂದರೆ ಆಗಲೇ 7:30 ಆಗಿದೆ. ಈಗ ಅನ್ನನೂ ಆಯಿತು, ಸಾಂಬಾರು ಆಯಿತು, ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆ ಮಾಡಬೇಕು. ಸ್ವಲ್ಪ ಪಾತ್ರೆ ಇದ್ದಾವೆ, ತೊಳೆದ್ಬಿಟ್ಟು ಮುದ್ದೆ ಮಾಡಿ ಊಟ ಮಾಡೋದು. ತುಂಬ ದಿನ ಆಗಿತ್ತು ಚಿಕನ್ ಏನು ತಂದಿರಲಿಲ್ಲ. ಸ್ವಲ್ಪ ಹುಷಾರಿರಲಿಲ್ಲ, ಮಾಡೋಕ್ಕೂ ಆಗ್ತಾಯಿರಲಿಲ್ಲ ನನಗೆ. ತುಂಬ ಹೊತ್ತು ನಿಂತ್ಕೊಂಡು ಮಾಡೋಕ್ಕೂ ಆಗ್ತಾಯಿರಲಿಲ್ಲ. ಹಂಗಾಗಿ ಚಿಕನ್ ಏನು ತಂದಿರಲಿಲ್ಲ. ಹಂಗಾಗಿ ಇವತ್ತು ತಂದಿದ್ದಾರೆ, ಮಾಡ್ತಾಯಿದ್ದೀನಿ. ಸುಮಾರು 15 ದಿನವೇ ಆಯ್ತೇನೋ ಚಿಕನ್ ಮಾಡೇ ಇಲ್ಲ ನಾವು. ಇವತ್ತು ನನ್ನ ಮಗಳಿಗೆ ಫುಲ್ ಖುಷಿ. ಅವಳಿಗೆ ತುಂಬ ಇಷ್ಟ ನಾನ್ ವೆಜ್ ಅಂದರೆ. ನಾವು ಮಾಡಿರಲಿಲ್ಲ. ಆದರೆ ಡೈಲಿ ಅಂತೂ ಅವಳಿಗೆ ಮೊಟ್ಟೆ ಕೊಡ್ತಾಯಿದ್ವಿ. ಡೈಲಿ ಒಂದು ದಿನ ಮಿಸ್ ಇಲ್ಲ. ನಾನ್ ವೆಜ್ ಮಾಡಿರಲಿಲ್ಲ. ಇವತ್ತು ಮಾಡಿರೋದ್ರಿಂದ ಅವಳಿಗೆ ಉಪ್ಪು ಖಾರ ಹಾಕಿ ಫ್ರೈ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ. ಅದನ್ನು ಮಾತ್ರ ಮಾಡಿಕೊಟ್ಟಿದ್ದೆ, ತಿಂದು. ಸಾಂಬಾರು ಆಯಿತು, ಮುದ್ದೆ ಮಾಡಿದರೆ ಊಟ ಮಾಡ್ಕೊತಾರೆ. ನೆಕ್ಸ್ಟ್ ಡೇ ವಿಡಿಯೋ ಮಾಡ್ತಾಯಿದ್ದೀನಿ ಇವಾಗ. ನಾಳೆ ಅಲ್ಲ, ಇವತ್ತು ಊರಿಗೆ ಹೋಗ್ಬೇಕು. ಶನಿವಾರ ನನ್ನ ಮಗಳು ಫುಲ್ ಡೇ ಇದೆ ಇವತ್ತು. ಹಂಗಾಗಿ ಅವಳು ಬರೋ ತನಕನೂ ಕಾಯ್ತಾಯಿದ್ದೀವಿ. ಈಗ ಬರ್ತಾಳೆ, 3:30ಗೆ ಎಲ್ಲ ಬರ್ತಾಳೆ. ಅಷ್ಟೊತ್ತಿಗೆ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿದ್ದರೆ ಅವಳು ಬಂದ ತಕ್ಷಣ ಹೊರಡೋಣ ಅಂದ್ಕೊಂಡು ಹೊರಟಿದ್ದೀವಿ. ಊರಿಗೆ ಹೋಗ್ತಾಯಿದ್ದೀವಿ. ಸುಮ್ಮನೆ ಹಾಗೆ ಅಪ್ಪಾಜಿ ಅಮ್ಮನ ನೋಡ್ಬೇಕು ಅನ್ನಿಸ್ತಾಯಿತ್ತು. ಹಂಗಾಗಿ ಹೋಗ್ಬರೋಣ ಅಂತ ಹೊರಟಿದ್ದೀವಿ. ನಮ್ಮ ಮನೆಯವ್ರಿಗೆ 4th ಸ್ಯಾಟರ್ಡೇ ಇರೋದ್ರಿಂದ ರಜೆ ಇದೆ. ನಾಳೆನೂ ರಜೆ, ಭಾನುವಾರ. ಹಂಗಾಗಿ ಒಂದು ದಿನ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಪಾತ್ರೆ ಎಲ್ಲ ಐತೆ, ಸ್ವಲ್ಪ ತೊಳೆದ್ಬಿಟ್ಟು ರೆಡಿಯಾಗಬೇಕು. ಸ್ನಾನ ಇವತ್ತು ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಲೇಜಿನೆಸ್ ನನಗೆ. ನಾಳೆ ನಮ್ಮ ವಾರ. ಇವತ್ತು ಶನಿವಾರ ನಾವೇನು ಪೂಜೆ ಮಾಡೋಲ್ಲ, ನಮ್ಮ ಮನೆ ದೇವರೇನು ಮಾರಲ್ಲ. ಹಂಗಾಗಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಬೇಗ ಪಾತ್ರೆ ತೊಳಿಬೇಕು. ಈಗಾಗಲೇ 2:45 ಆಯಿತು. ಒಂದು ಅರ್ಧ ಗಂಟೆ ಒಳಗೆ ಕೆಲಸ ಮುಗಿಸ್ಕೊಬೇಕು. ಅವ್ಳು ಬರೋ ಅಷ್ಟೊತ್ತಿಗೆ ಸ್ನಾನ ಮಾಡಿ ರೆಡಿಯಾಗಿದ್ದರೆ ಹೋಗೋದು. ಮತ್ತು ಲೇಟಾಗಿ ಕತ್ಲೆಲ್ಲ ಆದರೆ ಹೋಗೋಕ್ಕೆ ಸರಿಯಾಗಲ್ಲ. ಹಂಗಾಗಿ ಊರಿಗೆ ಹೋಗ್ತೀನಿ. ಊರಿಗೆ ಹೋದ್ಮೇಲೆ ಏನು ಅಪ್ಡೇಟ್ ಇರುತ್ತೆ ನೋಡೋಣ. ನನಗೂ ಗೆಸ್ಸಿಲ್ಲ ಏನಂತ. ಒಟ್ಟು ಹೊರಟಿದ್ದೀವಿ. ಹೋದ್ಮೇಲೆ ವಿಡಿಯೋಸ್ ಮಾಡ್ತೀನಿ, ನೋಡೋಣ. ಸಿಂಪಲ್ಲಾಗಿ ಒಂದು ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಈ ಥರ ಡ್ರೆಸ್ಸು. ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಮುಗಿಸ್ದೆ. ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು. ಅಡುಗೆ ಮನೆ ಫುಲ್ ಕ್ಲೀನ್ ಮಾಡಿದೆ. ಎಲ್ಲನೂ ವಾಶ್ ಮಾಡಿಟ್ಟಿದ್ದೀನಿ. ಈಗ ಏನು ಅಡುಗೆ ಮನೆಯದು ಯಾವುದೂ ಕೆಲಸ ಇಲ್ಲ.
ತುಳಿಬೇಡ ಅಪ್ಪಾಜಿ. ಇವಾಗಿನ ನನ್ನ ಮಗಳು ಬಂದು ಸ್ಕೂಲಿಂದ ಈಗ ಹೊರಡ್ಬೇಕು. ಅವಳಿಗೋಸ್ಕರನೇ ಇಷ್ಟೊತ್ತು ವೆಯ್ಟ್ ಮಾಡ್ತಾ ಇದ್ವಿ. ಎಸ್, ಹಾಗಾಗಿ ಇವಾಗ ಹೊರಡ್ಬೇಕು. ಈಗೇನು ಬಂದಿದ್ದಾಳೆ ಜಸ್ಟ್. ಅಪ್ಪಾಜಿ ಬೇಗ ಹೋಗ್ರೆ ಮುಖ ತೊಳ್ಕೊಂಬ, ಟೈಮ್ ಆಗೈತೆ. ನೋಡಿ ಫ್ರೆಂಡ್ಸ್, ನಾನು ನಮ್ಮ ತವ್ರ ಮನೆಗೆ ಬಂದೆ, ನಮ್ಮೂರಿಗೆ. ಎಲ್ಲ ನಮ್ಮ ಮನೆಗೆ ಕೂತಿದ್ದಾರೆ. ಇವಾಗ ತಾನೇ ಜಸ್ಟ್ ಬಂದು ಕಾಫಿ ಕುಡಿದು ಕೂತಿದ್ದೀವಿ. ನಮ್ಮ ಯಜಮಾನ್ರೂ ಬಟ್ಟೆ ಚೇಂಜ್ ಮಾಡಿಲ್ಲ. ನೀಯೇ ನೋಡಿಲಿ, ಫೋಟೋಗೆ ಫೋಸ್ ಕೊಡು. ನಮ್ಮ ಮನೆ ಮಕ್ಕಳ ಸೈನ್ಯ. ಅದೆಲ್ಲ ಕಲ್ಸ್ಕೊಂಡು ತಿನ್ನು ಮಂಗ. ಅದು ಗ್ರೇವಿ ಎಲ್ಲ ಕಲ್ಸ್ ಒಂದ್ ಸ್ವಲ್ಪ ಕೊಡ. ಕುತ್ಕೊಂಬ, ಬರ್ರಿ ಊಟ ಮಾಡೋಣ ಬರ್ರಿ. ಎಲ್ಲ ಎದ್ದು ಮಾಡಿ ರಾಗಿ ಬೌಲ್, ರಾಗಿ ಬೌಲ್. ಅನಿಮಾ ಆಯ್ ಮಾಡು. ಕೈ ನೆನೆಸ್ಕೊಬೇಕು. ಬಾ, ಕೈ ನೆನೆಸ್ಕೊಂಬ. ನೆಕ್ಸ್ಟ್ ಡೇ ವಿಡಿಯೋ ಇದು. ಮನೆ ಹತ್ರ ಬಂದಿದ್ವಿ. ನಮ್ಮಮ್ಮರು ಮನೆ ಕಟ್ತಾ ಇದ್ದಾರಲ್ಲ, ಹೊಸ ಮನೆ ಹತ್ರ ಏನೇನು ಮಾಡಿದ್ದಾರೆ ಅಂತ ನೋಡೋಣ ಅಂತ ಬಂದಿದ್ವಿ. ಇನ್ನು ಸುಮಾರು ಕೆಲಸ ಇದೆ. ಕೆಲಸದವ್ರು ಸರಿಯಾಗಿ ಬರ್ತಾಯಿಲ್ಲ, ಹಂಗಾಗಿ ಸುಮಾರು ಕೆಲಸ ಪೆಂಡಿಂಗ್ ಇದೆ. ಎಷ್ಟು ಸತಾಯಿಸ್ತಿದ್ದಾರೆ ಅಂದರೆ ಕೆಲಸ ಮಾಡೋರು. ಒಂದಿನ ಬಂದರೆ 8 ದಿನ ಬರೋದೇ ಇಲ್ಲ. ಹಂಗಾಗಿ ಕೆಲಸ ಫುಲ್ ಪೆಂಡಿಂಗ್ ಆಗಿದೆ. ಹಾಗೆ ಮತ್ತು ನಾವು ಟೈಲ್ಸು ಅದೆಲ್ಲ ಮನೆಗೆ ಬೇಕಾಗಿರೋವಂಥ ಮೆಟೀರಿಯಲ್ಸ್ ಎಲ್ಲ ತಗೊಂಡೋಗೋಣ ಅಂತ ನಾವು ಚನ್ನಗಿರಿಗೆ ಬಂದಿದ್ವಿ. ಎಲ್ಲನೂ ನೋಡ್ತಾ ಇದ್ವಿ, ಯಾವ್ಯಾವುದು ಯಾವ ರೀತಿ ಇದೆ, ಹೆಂಗಿದೆ ರೇಟು, ಯಾವ್ದು ಚೆನ್ನಾಗಿದೆ ಅಂತೆಲ್ಲ ನೋಡ್ತಾ ಇದ್ವಿ. ಎಲ್ಲನೂ ಒಂದೊಂದನ್ನೇ ನೋಡಿ ನಮಗೆ ಬೇಕಾಗಿದ್ದು ಡಿಸೈನು, ಕಲರ್ ಎಲ್ಲ ನೋಡಿ ಚಾಯ್ಸ್ ಮಾಡಿ ಎಲ್ಲನೂ ತೊಗೊಂಡ್ವಿ. ನಾವೆಲ್ಲ ತೊಗೊಂಡ್ಬಿಟ್ಟು ಯಾವ್ಯಾವ್ದು ಬೇಕಂತ ಡಿಸೈಡ್ ಮಾಡಾಯಿತು. ನಾನು, ನನ್ನ ತಮ್ಮನ ಹೆಂಡ್ತಿ, ನಮ್ಮ ಮನೆಯವರು ಬಂದಿದ್ವಿ. ಎಲ್ಲನೂ ನೋಡಿಕೊಂಡು ಯಾವ್ದು ಬೇಕೋ ತೊಗೊಂಡೋಣ ಅಂತ. ಹಾಗಾಗಿ ಸುಮಾರು ಎಲ್ಲ ಕಡೆನೂ ನೋಡಿದ್ವಿ. ಒಂದು 2-3 ಅಂಗಡಿಲೆಲ್ಲ ನೋಡಿ ಯಾವ್ದು ಬೇಕು ಯಾವ್ದು ಬೇಡ ಅಂತ ಎಲ್ಲನೂ ಚಾಯ್ಸ್ ಮಾಡಿ ಕೊನೆಗೆ ಒಂದು ಅಂಗಡಿಯಲ್ಲಿ ನಾವೆಲ್ಲನೂ ಚಾಯ್ಸ್ ಮಾಡಿದ್ವಿ. ಮನೆಗೆ ಯಾವುದು ಎಲ್ಲೆಲ್ಲಿಗೆ ಯಾವ್ಯಾವ್ದು ಬೇಕು, ಟೈಲ್ಸು, ಗ್ರಾನೈಟು ಎಲ್ಲನೂ ಚಾಯ್ಸ್ ಮಾಡಿಬಿಟ್ಟು ತಗೊಂಡ್ವಿ. ಎಲ್ಲನೂ ಚಾಯ್ಸ್ ಆಯಿತು. ಬೆಳಿಗ್ಗೆ 11 ಗಂಟೆಗೆ ಬಂದಿದ್ದು, ಸಂಜೆ 5:30 6 ಗಂಟೆ ಆದರೂ ಇಲ್ಲೇ ಚನ್ನಗಿರಿಲೇ ಆಗೋಯಿತು. ತುಂಬಾ ಟೈಮ್ ಆಯಿತು. 2-3 ಅಂಗಡಿಗೆಲ್ಲ ಹೋಗಿ ಚಾಯ್ಸ್ ಮಾಡ್ಕೊಂಡು ಬರೋದು. ನೋಡಿ ಎಲ್ಲ ಆಯಿತು. ಲೋಡ್ ಮಾಡ್ತಾಯಿದ್ರು, ಹಂಗಾಗಿ ಕೂತಿದ್ವಿ, ಮುಗಿಸ್ಕೊಂಡೆ ಹೋಗ್ಬಿಡೋಣ ಇನ್ನೇನು ಅಂಥೇಳಿ. ಎಲ್ಲ ಲೋಡ್ ಆಯಿತು. ಗಡ್ಡ ಮನೆ ಕಟ್ಟೋರು ಎಲ್ಲರೂ ಬಿಡ್ತಾರೆ ಬಿಡಪ್ಪ. ಅದೆಲ್ಲ ಹೇಳು.
ಊರಿಗೆ ಹೊರಟ್ವಿ ನಾವು ಮತ್ತು ನೆಕ್ಸ್ಟ್ ಡೇ ಊರಿಗೆ ಹೊರಟ್ವಿ. ನಮ್ಮಮ್ಮ ನೋಡ್ರಿ ಅಳ್ತಾ ಇದ್ದಾರೆ. ಯಾವಾಗೂ ಅಷ್ಟೇ ಇವತ್ತು ಅಂತಲ್ಲ, ನಾನು ಯಾವಾಗ ಹೋದ್ರೂ ನಮ್ಮಮ್ಮ ನಾನು ಬರ್ಬೇಕಾದ್ರೆ ಅಳ್ತಾನೆ ಕಳಿಸ್ತಾರೆ. ಅವ್ರಿಗೆ ನಾನಂದರೆ ತುಂಬ ಇಷ್ಟ. ನಾನಂತ ಅಂತಲ್ಲ, ಎಲ್ಲ ಮಕ್ಕಳು ಇಷ್ಟನೇ. ಆದರೆ ಯಾವಾಗೂ ನಾನು ಸ್ವಲ್ಪ ದೂರ ಇರೋದ್ರಿಂದ ಯಾವಾಗೂ ನಾನು ಹೊರಟಾಗೆಲ್ಲ ಅಳ್ತಾನೆ ಇರ್ತಾರೆ. ಮಗಳು ಮೊಮ್ಮಗಳು ಕಳ್ಸೋಕೆ ಅವ್ರಿಗೆ ತುಂಬ ಬೇಜಾರಾಗುತ್ತೆ. ನಾವು ಬೆಳಗ್ಗೆನೇ ಬಿಟ್ಟಿದ್ವಿ, 8 ಗಂಟೆಗೆಲ್ಲ ಬಿಟ್ವಿ. ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು, ಹಂಗಾಗಿ 8 ಗಂಟೆಗೇ ಮನೆ ಬಿಟ್ಟಿದ್ವಿ. ಈ ಶಿವಮೊಗ್ಗ ಬಂದ್ವಿ ನೋಡಿ. ಶಿವಮೊಗ್ಗ ಹೊಳೆ ಎಷ್ಟೊಂದು ತುಂಬಿದೆ. ಮಳೆನ ಅಂತ ಇಲ್ಲ, ಸತಿ ಅಷ್ಟು. ಇನ್ನೂ ನನ್ನ ಚಾನಲ್ನ ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.